ಏನು ಗುರು ಇವರು ಎಸ್ ಎಸ್ ಸಿ ಅವರು ಕರೆಕ್ಟಾಗಿ ಒಂದು ಎಕ್ಸಾಮ್ ಮಾಡಿಸಲ್ಲ. ಇಷ್ಟೊತ್ತಾದರೂ ಟೈಮ್ 12 ಇನ್ನೂ 10 ಆದರೂ ನಮ್ಮ ರೂಮ್ಗೆ ಹೋಗಿಲ್ಲ ಗಾಯ್ಸ್. ನಾನು ಜಸ್ಟ್ ಇವಾಗಿನ ಎಕ್ಸಾಮ್ ಮುಗಿಸ್ಕೊಂಡು ಬಂದೆ. ಏನು ರಶ್ಗಳು ಇಲ್ಲೆಲ್ಲ, ಯಪ್ಪ ದೇವ್ರೆ. ಹಾಯ್ ಹಲೋ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ಏನಪ್ಪ ಅಂದರೆ ಇವತ್ತು ನಂದು SSC ಎಕ್ಸಾಮ್ ಇದೆ. ಅದನ್ನು ಬರೆಯಲು ಇವತ್ತು ಹೋಗ್ತಾ ಇದ್ದೀನಿ. ಅದು ಎಕ್ಸಾಮ್ ಏನಿರುತ್ತೆ ಅಂತ ಇವತ್ತೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಓಕೆನಾ. ಇದು ವಿಜಯನಗರದಲ್ಲಿರುವ ಒಂದು ಬಸ್ ಸ್ಟ್ಯಾಂಡ್. ಇದ್ರ ಮುಂದೆ ಎದುರುಗಡೆ ಒಂದು ಗಣೇಶನ ಟೆಂಪಲ್ ಇದೆ. ಗಣೇಶನ ಕೈ ಮುಗಿದು ವೇಟ್ ಮಾಡ್ತಾ ಬಸ್ ಹತ್ಕೊಂಡು ಹೋಗ್ಬೇಕಂತಂದು ಕಾಯ್ತಾ ಇದ್ದೆ. ಆದರೆ ಒಂದು ಬಸ್ ಬರ್ತಾಯಿಲ್ಲ ಗಾಯ್ಸ್. ಅರ್ಧ ಗಂಟೆ ಕಾಯ್ದೆ. ಇಲ್ಲಿ ಬೋರ್ಡ್ ನೋಡ್ತಾನೆ ಇದ್ದೀನಿ, ಆದರೂ ಬಸ್ ತೋರಿಸುತ್ತೆ, ಬಟ್ ನಾನು ಹೋಗೋ ಬಸ್ನ ತೋರಿಸ್ತಾನೇ ಇಲ್ಲ. ಕಾಯ್ದೆ ತುಂಬ ಹೊತ್ತು ಕಾಯ್ದು ಕೂಡ ಬಸ್ ಬರ್ತಾಯಿಲ್ಲ. ಕೊನೆಗೂ ಯಾವುದೇ ಒಂದು ಬಸ್ಸು ಹತ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿದರೆ ಈ ಬಸ್ ಕೂಡ ಫುಲ್ಲು ರಶ್ಶು. ಯಾವುದು ಒಂದೇ ಯಾವುದೋ ಒಂದು ಸೀಟ್ ಇತ್ತು, ಅಲ್ಲಿ ಕುಂತ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಮುಂದೆ ಬರೋ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ನೋಡಿದರೂ ಕಾಲೇಜು ಸ್ಟೂಡೆಂಟ್ ನೋಡಿ ತುಂಬ ನನಗೆಲ್ಲ ಫ್ಲ್ಯಾಶ್ ಆಫ್ ನೆನಪಾಗುತ್ತೆ. ನಾನು ಹಿಂಗೆ ಇದ್ನಲ್ವಾ ಕಾಲೇಜ್ ಲೈಫಲ್ಲಿ ಅಂತಂದು. ಹಾಗೆ ನೋಡ್ತಾ ನೆಕ್ಸ್ಟ್ ಬಸ್ ಸ್ಟಾಪಿಗೆ ಬಂದು ದೀಪಾ ಕಾಮರ್ಸ್ ಅಂತ ಬಸ್ ಸ್ಟಾಪಿಗೆ ಬಂದು ಇಳ್ಕೊಂಡೆ. ಆದರೆ ಇಲ್ಲಿಂದ ಒಂದು ಬಸ್ ಚೇಂಜ್ ಮಾಡಬೇಕು. ಆದರೆ ಚೇಂಜ್ ಮಾಡೋಕ್ಕೆ ಇಲ್ಲಿ ಕೂಡ ಯಾವುದೇ ಬಸ್ ಬರ್ತಾಯಿಲ್ಲ. ಇಲ್ಲೆಲ್ಲ ನೋಡಿದರೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ ಇದ್ದಾರೆ. ಎಲ್ಲಿ ನೋಡಿದರೂ ಕಾಲೇಜ್ ಸ್ಟೂಡೆಂಟ್ ಕಾಣ್ತಾರೆ. ನೋಡ್ದಂಗೆಲ್ಲ ನನ್ನ ಜೀವನನೇ ನೆನಪಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಮತ್ತು ಬಸ್ ಬಂತು, ಹತ್ಕೊಂಡು ಮತ್ತೆ ಒಂದು ಬಸ್ ಸ್ಟಾಪಿಗೆ ಬಂದು ಇಳಿದೆ. ಆದರೆ ಇಲ್ಲೇ ನನ್ನ ಎಕ್ಸಾಮ್ ಸೆಂಟರ್ ಇರೋದು, ಬಟ್ ಇಲ್ಲಿಲ್ಲ. ಇಲ್ಲಿದ್ದ ಮತ್ತೆ 1 ಕಿಲೋಮೀಟ್ರ್ ಸ್ಟ್ರೇಟಾಗಿ ನಡ್ಕೊಂಡು ಹೋಗ್ಬೇಕು. ಸುತ್ತ ನೋಡಿದ್ರೆ ಯಾವ ಜನ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ತುಂಬ ಸೈಲೆಂಟ್ ಏರಿಯಾ. ನಮ್ಮ ವಿಜಯನಗರದ ತುಂಬ ರಶ್ ಇರುತ್ತೆ. ಹಾಗೆ ಇದೆಲ್ಲ ಗರುಡಪ್ಪ ಸರ್ಕಲ್ ಅಂತ ತಿಳ್ಕೊಂಡು ಹಿಂಗೆ ಸ್ಟ್ರೇಟ್ ಹೋಗ್ಬೇಕಂತಂದು ಲೊಕೇಶನ್ ನೋಡಿಕೊಂಡೆ. ಆದರೆ ಹೋಗ್ಬೇಕಲ್ವಾ, ಆಲ್ರೆಡಿ ಟೈಮ್ ಆಗಿತ್ತು. ಹೋಗೋಣ ಅಂತ ಹೋಗ್ತಾ ಇದ್ದೆ. ನೋಡಿದರೆ ಯಾವುದು ಕ್ಲೀನ್ ಇಲ್ಲ, ಏನಿಲ್ಲ. ಬೆಂಗಳೂರನ್ನ ಕ್ಲೀನ್ ಸಿಟಿ ಮಾಡಬೇಕು ಅಂತವ್ರೆ, ಆದರೆ ಕ್ಲೀನ್ ಸಿಟಿ ಇಲ್ಲೇನು ಕಾಣ್ತಾ ಇಲ್ಲ. ಇಲ್ಲಿ ಬೇಕಲ್ಲಿ ವಾಶ್ರೂಮಿಗೆ ಹೋಗ್ತಾರೆ, ಕಸ ಎಲ್ಲ ಇಲ್ಲೇ ಎಲ್ಲಿ ಬೇಕಲ್ಲೇ ಒಸಿತಾರೆ. ಸಿಟಿಜನ್ಶಿಪ್ ಇಲ್ಲ, ಏನೂ ಇಲ್ಲ. ಕರೆಕ್ಟಾಗಿ ಕ್ಲೀನ್ ಮೇಂಟೆನೆನ್ಸ್ ಇಲ್ಲ. ಹಿಂಗೆ ಬೇಕಂಗೆ ನೋಡಿ, ಯಾರೋ ಪೇಂಟ್ ಬೆಳೀತಾ ಇದ್ದಾರೆ. ಈಗ ಹೋಗ್ಬೇಕಂತ ಹೋಗ್ತಾ ಇದೆ. ನೋಡಿ, ಇದು ಮ್ಯಾಪ್ ನೋಡ್ತಾ ಇದ್ದೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡಿದರೆ 800 ಮೀಟರ್ ಆಗುತ್ತೆ. ಇಲ್ಲಿಂದ ನಡ್ಕೊಂಡು ಹೋಗೋಕ್ಕೆ ಸುಸ್ತಾಯಿತು. ಆಲ್ರೆಡಿ ಮಧ್ಯಾಹ್ನ 1-2 ಗಂಟೆ ಆಗಿತ್ತು. ಊಟ ಬೇರೆ ಮಾಡಿದ್ದಿಲ್ಲ. ಊಟ ಮಾಡಬೇಕು ಅಂದ್ಕೊಂಡ್ರೆ ಮೊದಲು ಎಕ್ಸಾಮ್ ಸೆಂಟ್ರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿದರೆ ತುಂಬ ದೂರ ಐತಿ. ಫಸ್ಟ್ ಟೈಮೆಲ್ಲ ಬಂದಿರೋದು. ಹೋಗ್ತಾ ಇದ್ದೀನಿ. ಏನು ಮಾಡೋಣ, ಜನ ಎಲ್ಲ ಒಂಥರ ನೋಡ್ತಾರೆ ಈ ವಿಡಿಯೋ ಮಾಡೋದಕ್ಕೆ. ನೋಡಿ, ಏನು ಮಾಡೋಕ್ಕಾಗಲ್ಲ ಅಂತ ಹೋಗ್ತಾ ಇದ್ದೀನಿ. ನೋಡಿದರೆ ಇಲ್ಲೆಲ್ಲೋ ಚಿಕನ್ ವಾಸನೆ ಬರುತ್ತೆ, ಕಬಾಬ್ ವಾಸನೆ ಬರುತ್ತೆ. ನೋಡಿದರೆ ತಿನ್ನಬೇಕು. ಆದರೆ ಸ್ಯಾಟರ್ಡೇ ಅಂತ ತಿಂದಿಲ್ಲ. ಕೊನೆಗೂ ಏನೋ ಮಾಡಿ ಎಕ್ಸಾಮ್ ಸೆಂಟ್ರಿಗೆ ಬಂದೆ. ಇಲ್ಲಿ ನೋಡಿದರೆ ಆಲ್ರೆಡಿ ಒಂದು ಶಿಫ್ಟ್ ಮುಗಿಸ್ಕೊಂಡು ಎಲ್ಲ ಸ್ಟೂಡೆಂಟ್ ಇಲ್ಲಿದ್ದರು. ಆಮೇಲೆ ಎಲ್ಲ ವೀಡಿಯೋ ಮಾಡ್ಕೊಂಡು ಎಲ್ಲೋ ಲಾರಿಗೆ ಏನೋ ಪ್ಯಾಕ್ ಮಾಡ್ತಾಯಿದ್ರು. ಅಲ್ಲೇ ಇಲ್ಲಿ ಆ ಕಡೆ ಸೈಡ್ ಇಲ್ಲಿ ನೋಡಿ, ಕ್ಲೀನೆಸ್ ಇಲ್ಲ, ಏನಿಲ್ಲ. ಹಂಗೆ ಮೇಂಟೈನ್ ಮಾಡ್ತಾರೆ. ಇಲ್ಲೆಲ್ಲ ಇಲ್ಲಿ ಬಸ್ ಸ್ಟ್ಯಾಂಡಿಗೆಲ್ಲ ಆಟೋದಾಗ ಹೋಗ್ತಾರೆ ಗುರು. ಇಲ್ಲಿ ಕರೆಕ್ಟಾಗಿ ಏನು ಬಸ್ ಸಿಗೋಲ್ಲ. ಇದು ನೋಡಿದರೆ ನಮ್ಮದು ಇದೆ ನೋಡಿ, ನಮ್ಮದು SSC ಎಕ್ಸಾಮ್ ಸೆಂಟ್ರ್ ಬಂದಿರೋದು. ಇಲ್ಲೆಲ್ಲ ಬಂದೀನಿ. ಇಲ್ಲಿ ನೋಡಿ ಎಲ್ಲರೂ ಆಂಧ್ರದವರೇ ಇದ್ದಾರೆ, ಕನ್ನಡದವ್ರು ಯಾರೂ ಇಲ್ಲ. ಯಾರು ಒಂದು ಆಂಧ್ರ ಮಾತಾಡ್ಸಂದ್ರೆ ಯಾರು ಸಿಗ್ತಾನೆ ಇಲ್ಲ ಕನ್ನಡದವರು. ಇದೇ ನೋಡಿ ನಮ್ಮ ಎಕ್ಸಾಮ್ ಸೆಂಟ್ರ್ ಆಗಿತ್ತು. ಇಲ್ಲಿ ನೋಡಿದರೆ ಹೆವಿ ಕ್ಲೀನ್ ಇತ್ತು ಗಾಯ್ಸ್. ನೋಡಿ ನನಗೆ ಖುಷಿ ಆಯಿತು. ಹಾಗೆ ಮುಂದೆ ಬೋರ್ಡ್ ಹಾಕಿದೆ, SSC ಸಾಫ್ಟ್ ಎಲೆಕ್ಷನ್ ಕಮಿಷನ್ ವೆಲ್ಕಮ್ ಟು ಆನ್ಲೈನ್ ಎಕ್ಸಾಮಿಷನ್. ಅಂದರೆ ಅದಾದಮೇಲೆ ಎಕ್ಸಾಮಿಷನ್ ಬರ್ತಾ ಆಚೆ ಬಂದು ನೋಡಿದರೆ ಆಲ್ರೆಡಿ 6:20 ಆಗಿದೆ. ಆಲ್ರೆಡಿ ಫುಲ್ಲು ಕತ್ಲಾಗಿದೆ. ಇವಾಗ ಬೇರೆ ಫುಲ್ ಎಲ್ಲ ಚಳಿ ಇದೆ ಅಲ್ವಾ, ಬೇಗ ಸೂರ್ಯ ಮುಳುಗ್ತಾನೆ. ಆದರೆ ತುಂಬ ಕತ್ತಲಿದೆ. ಇಲ್ಲಿಂದ ಹೋಗ್ಬೇಕಲ್ವ. ಅದೇ ಈಗ ಇದಿರೋದೇನೆಂದರೆ ಹೋಗಿನ ಬಸ್ ಇಲ್ಲ, ಏನಿಲ್ಲ. ಬಸ್ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ನಡ್ಕೊಂಡು ಹೋಗ್ಬೇಕಂತಂದು ಇಲ್ಲಿಂದ ಮ್ಯಾಪ್ ಆಗಿದೆ ಮೆಜೆಸ್ಟಿಕ್. ಅದನ್ನ ನೋಡಿದರೆ 1 ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡ್ ಇದೆ. ನಡ್ಕೊಂತ ಹೋಗ್ಬೇಕಲ್ವ ಅಂತ ಹೋಗ್ತಾ ಇದ್ದೀನಿ. ಇನ್ನು ಕೆಲವೊಬ್ಬರೆಲ್ಲ ಬೈಕ್ ತಂದರೆ, ಕೆಲವೊಬ್ಬರೆಲ್ಲ ಆಟೋದಾಗ ಹೋಗ್ತಾ ಇದ್ರು. ನಾವು ಸುಮ್ಮನೆ ನಡ್ಕೊಂತ ಹೋಗೋಣ ಅಂತ ಹೋಗ್ತಾ ಇದ್ವಿ. ಏನು ಮಾಡೋಣ ಗಾಯ್ಸ್, ಕಷ್ಟ. ಕೆಲಸ ಇಲ್ಲಾಂದರೆ ಜೀವನಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಬೇಗ ಒಂದು ಕೆಲಸ ಅಂತ ಬಂದರೆ ಏನು ಮಾಡೋಣ, ಆಟೋ ಹುಡುಗ ಅಂತ ಹೋಗ್ತಾ ಇದ್ದೀನಿ. ಬಟ್ ಆಟೋದವರು ತುಂಬ ಚಾರ್ಜ್ ಕೇಳ್ತಾರೆ ಅಂತಂದು ಸುಮ್ಮನೆ ನಡ್ಕೊಂತ ಹೋಗಿ ಡಿಸೈಡ್ ಮಾಡಿದೆ. ಹಾಗೆ ಹೋಗ್ತಾ ಯಾರೋ ಸಿಗ್ತಾರೆ ಅಂತ ಹೋದ್ರೆ ನೋಡಿದ್ರೆ ಬಸ್ ಸಿಗ್ತದೆ ಗಾಯ್ಸ್. ಅದು 8 ಗಂಟೆ ಸಿಕ್ತು. ನೋಡಿದರೆ ಫುಲ್ಲು ರಶ್ ಇದೆ ಗಾಯ್ಸ್. ಬೆಂಗಳೂರಲ್ಲಿ BMTC ಬಸ್ ಇಲ್ಲೇ ಇಲ್ಲ ಆಯಿತಾ, ಯಾವುದೋ ಸ್ವಲ್ಪ ಇರೋದಷ್ಟೇ. ಆಮೇಲೆ ಬಂದು ವಿಜಯನಗರ ಒಳಗೆ 10 ರೂಪಾಯಿ ಮೆಟ್ರೋ ಸ್ಟೇಷನ್ಗೆ ಬಂದು ಇಳ್ಕೊಂಡೆ ಗಾಯ್ಸ್. ಆಮೇಲೆ ಮತ್ತೆ ಹೋಗ್ಬೇಕಲ್ವ ಅಂತಂದು ಬೇಜಾರು. ಆಲ್ರೆಡಿ 10 o'clock ಆಯಿತು. ಊಟ ಮಾಡೋಣ ಅಂತಂದು ಜಸ್ಟ್ ರೂಮಿಗೆ ಬಂದೆ. ಥ್ಯಾಂಕ್ ಯು.